ಓಕೆ, ನಾವು ಪ್ರೋಗ್ರಾಮಿಂಗ್ ಕನ್ಸ್ಟ್ರಕ್ಟ್ಸ್ ಅಲ್ಲಿ 3 ಟೈಪ್ಸ್ ಅಂತ ಹೇಳಿದ್ವಿ. ಒಂದು ಸೀಕ್ವೆನ್ಸ್, ಎರಡನೇದು ಸೆಲೆಕ್ಷನ್, ಎರಡು ಎಕ್ಸ್ಪ್ಲನೇಷನ್ ಆಗಿದೆ. ಲಾಸ್ಟ್ ಒನ್ ಇಸ್ ದ ಇಟರೇಷನ್ ಕನ್ಸ್ಟ್ರಕ್ಟ್. ಇಟರೇಷನ್ ಇದನ್ನೇ ನಾವು ಲೂಪಿಂಗ್ ಕನ್ಸ್ಟ್ರಕ್ಟ್ ಅಂತ ಕರೀಬಹುದು. ಓಕೆ, ನೋಡಲಿ. First sequence means the program statements are executed one after the another. That is the sequence. Selection means the program statements are executed based on some condition. Next, ಈಗಿದೆ ಮೂರನೇದು ಯಾವುದು? Iteration. ನೋಡ್ರಿ, ಈ ತರ ರೌಂಡ್. The repeated execution of program statements until the condition is satisfied. ನಾವು ಒಂದು ಪ್ರೋಗ್ರಾಮ್ ಸ್ಟೇಟ್ಮೆಂಟ್ಸ್ ನ ರಿಪೀಟ್ ಆಗಿ ಎಕ್ಸಿಕ್ಯೂಷನ್ ಮಾಡ್ತಾನೇ ಇರ್ತೀವಿ. ಎಲ್ಲಿವರೆಗೂ ಅಂದ್ರೆ until the condition is satisfied. ನಮ್ಮ ಕಂಡೀಷನ್ ಸ್ಯಾಟಿಸ್ಫೈ ಆಗೋ ತನಕ ನಾವು ಒಂದು ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ನ ರಿಪೀಟ್ ಆಗಿ ಎಕ್ಸಿಕ್ಯೂಷನ್ ಮಾಡ್ತಾನೇ ಇರ್ತೀವಿ. ಆ ತರ ರಿಪೀಟ್ ಆಗಿ ಎಕ್ಸಿಕ್ಯೂಷನ್ ಮಾಡ್ತಾ ಇರೋದ್ರಿಂದ ಅದನ್ನೇ ನಾವು ಅಂತ ಕರಿತೀವಿ ಇಟರೇಷನ್ ಆರ್ ಲೂಪಿಂಗ್ ಕನ್ಸ್ಟ್ರಕ್ಟ್. ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಲೂಪ್, ಇಲ್ಲಿಂದ ಮತ್ತೆ ಇಲ್ಲಿ ಎಂಡ್ ಆಗುತ್ತೆ, ಮತ್ತೆ ಇಲ್ಲಿ ಸ್ಟಾರ್ಟ್, ಮತ್ತೆ ಎಂಡ್. ಫಾರ್ ಎಕ್ಸಾಂಪಲ್, ನೀವು ರನ್ನಿಂಗ್ ರೇಸ್ ಓಡ್ತೀರಾ, 1500 ಮೀಟರ್ಸ್ ಓಡಬೇಕು. ಒಂದು ಗ್ರೌಂಡ್ ಅಲ್ಲಿ 8 ರೌಂಡ್ಸ್ ಓಡಬೇಕು. 8 ರೌಂಡ್ಸ್ ಫಸ್ಟ್ ಎಲ್ಲಿ ಸ್ಟಾರ್ಟ್ ಮಾಡ್ತಾನೋ ಅಲ್ಲಿಂದನೇ ಮತ್ತೆ ಎಂಡ್ ಆಗುತ್ತೆ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್, ಫೋರ್ತ್ ರೌಂಡ್. ನಮ್ಮ ಕಂಡೀಷನ್ ಏನು ಅಂದ್ರೆ 8 ರೌಂಡ್ಸ್ ಯಾರು ಫಸ್ಟ್ ರೌಂಡ್ಸ್ ಆಗ್ತಾರೋ ಅವನೇ ಟಾಪ್. ಫಸ್ಟ್ ಅವನೇ ತಾನೆ ಫಸ್ಟ್ ಪ್ಲೇಸ್ ಅವನು. ನೆಕ್ಸ್ಟ್ ಅವನಿಗಿಂತ ಸ್ವಲ್ಪ ಲೇಟ್ ಆಗಿ ಯಾರು 8 ರೌಂಡ್ಸ್ ಆಗ್ತಾನೋ ಅವನು ಸೆಕೆಂಡ್ ಪ್ಲೇಸ್. ಲೂಪ್ ಅಂತ ಕರಿತೀವಿ ಅದನ್ನ. ಎಲ್ಲಿ ಸ್ಟಾರ್ಟ್ ಮಾಡಿದನೋ ಮತ್ತೆ ಅಲ್ಲೇ ಬಂದು ಎಂಡ್ ಆಗ್ತಾ ಇದ್ದಾನೆ ಅಂದ್ರೆ the repeated execution of program statements until the condition is satisfied. ನಮ್ಮ ಕಂಡೀಷನ್ ಸ್ಯಾಟಿಸ್ಫೈ ಆಗೋ ತನಕ ನಾವು ಏನ್ ಮಾಡ್ತೀವಿ? ರೌಂಡ್ಸ್ ಆಗ್ತಾನೇ ಇರ್ತೀವಿ. 8 ರೌಂಡ್ಸ್ ಆಗಬೇಕು. 8 ರೌಂಡ್ಸ್ ಆಗ್ತಾ ಇದೀವಿ ಅಂದ್ರೆ ನಮ್ಮ ಕಂಡೀಷನ್ ಸ್ಯಾಟಿಸ್ಫೈ ಆಯ್ತು. 8 ರೌಂಡ್ಸ್ ಫುಲ್ ಕಂಪ್ಲೀಟ್ ಆಗಬೇಕು. ಆ ತರ ನಮ್ಮ ಒಂದು ಪ್ರೋಗ್ರಾಮ್ ಸ್ಟೇಟ್ಮೆಂಟ್ಸ್ ಕೂಡ ಅಷ್ಟೇ. ನಾನು ಎಷ್ಟು ಸಲ ಹೇಳ್ತೀನೋ ಅಷ್ಟು ಸಲ ಅವೇ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಷನ್ ಆಗ್ತಾನೇ ಇರ್ತವೆ. ಆ ತರ ಎಕ್ಸಿಕ್ಯೂಷನ್ ಆದ್ರೆ ಅದನ್ನ ಏನಂತ ಕರಿತೀವಿ ಅಂದ್ರೆ ನಾವು ಇಟರೇಷನ್ ಆರ್ ಲೂಪಿಂಗ್ ಕನ್ಸ್ಟ್ರಕ್ಟ್. The repeated execution of program statements until the condition is satisfied. ನಮ್ಮ ಕಂಡೀಷನ್ ಸ್ಯಾಟಿಸ್ಫೈ ಆಗೋ ತನಕ ಒಂದು ಪ್ರೋಗ್ರಾಮ್ ಸ್ಟೇಟ್ಮೆಂಟ್ಸ್ ರಿಪೀಟೆಡ್ ಆಗಿ ಎಕ್ಸಿಕ್ಯೂಷನ್ ಆಗ್ತಾನೆ ಇದ್ರೆ ಅಂತದನ್ನ ನಾವೇನಂತ ಕರಿತೀವಿ ಅಂದ್ರೆ ಇಟರೇಷನ್ ಆರ್ ಲೂಪಿಂಗ್ ಕನ್ಸ್ಟ್ರಕ್ಟ್. There are 3 types of looping constructs or iteration constructs are there. And that first one is the while construct or while loop. Second one is the do while construct or do while loop. Next, third one is the for construct or for loop. ಮೂರು ಇಟರೇಷನ್ ಕನ್ಸ್ಟ್ರಕ್ಟ್ಸ್ ಅಥವಾ ಲೂಪಿಂಗ್ ಕನ್ಸ್ಟ್ರಕ್ಟ್ಸ್ ಇದಾವೆ. ಒಂದನೇದು ಬಂದು while construct, ಎರಡನೇದು ಬಂದು do while construct, ಮೂರನೇದು ಬಂದು for construct. ಅದರಲ್ಲಿ ಫಸ್ಟ್ ಒನ್ ಯಾವುದು ಅಂದ್ರೆ while construct. ಈಗ ಫಸ್ಟ್ ನಿಮಗೆ ಸಿಂಟ್ಯಾಕ್ಸ್ ಎಕ್ಸಾಂಪಲ್ ಬರೀತೀನಿ, ಅವಾಗ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. while condition statement 1 statement 2 dash 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 statement n closing brace. ಈಗ ಇದಕ್ಕೆ ಎಕ್ಸಾಂಪಲ್ ಬರೀತೀನಿ ನೋಡಿ. ಸ್ಟಾರ್ಟಿಂಗ್ I ವ್ಯಾಲ್ಯೂ ಕೊಡ್ತೀನಿ 1 while I less than or equals to 5 opening brace cout I is equals to I plus 1 closing brace. This is the syntax and example of while construct. The while construct is also called as a pre-tested looping construct. Pre-tested means the condition will be checked at the beginning. Pre means modale. The while construct is also called as a pre-tested looping construct. That means the condition will be checked at the beginning of the statement
or beginning of the construct. If the condition becomes true, the set of statements are executed repeatedly again and again. If the condition becomes false, the control comes out of the structure. ನೋಡಿ ಕಂಡೀಷನ್ ಟ್ರೂ ಆಯ್ತು ಅನ್ಕೊಂಡ್ರೆ ಈ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಏನಾಗ್ತವೆ ರಿಪೀಟ್ ಆಗಿ ಎಕ್ಸಿಕ್ಯೂಷನ್ ಆಗ್ತವೆ ಅಗೈನ್ ಅಂಡ್ ಅಗೈನ್. ಈ ಕಂಡೀಷನ್ ಏನಾದ್ರೂ ಫಾಲ್ಸ್ ಆಯ್ತು ಅನ್ಕೊಳ್ರಿ ಇಟ್ ಕಮ್ಸ್ ಔಟ್ ಆಫ್ ದ ಸ್ಟ್ರಕ್ಚರ್. ಬಟ್ ವೈಲ್ ಕನ್ಸ್ಟ್ರಕ್ಟ್ ಅಲ್ಲಿ ಏನ್ ಮಾಡ್ತೀವಿ ಕಂಡೀಷನ್ ನ ಸ್ಟಾರ್ಟಿಂಗ್ ಅಲ್ಲಿ ಚೆಕ್ ಮಾಡ್ತೀವಿ. ಆದ್ರಿಂದ ನಾವು ಅದನ್ನ ಏನಂತ ಕರಿತೀವಿ ಅಂದ್ರೆ ಪ್ರೀ ಟೆಸ್ಟೆಡ್ ಲೂಪಿಂಗ್ ಕನ್ಸ್ಟ್ರಕ್ಟ್. The while construct is also called as pre-tested looping construct. That means the condition will be checked at the beginning of the construct. If the condition becomes true, the set of statements are executed repeatedly again and again. If the condition becomes false, the control comes out of the structure. ನೋಡ್ರಿ ಕಂಡೀಷನ್ ಟ್ರೂ ಆದ್ರೆ ಇವೇ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಷನ್ ಆಗ್ತಾನೆ ಇರ್ತವೆ ಅಗೈನ್ ಅಂಡ್ ಅಗೈನ್. ಯಾವಾಗ ಕಂಡೀಷನ್ ಫಾಲ್ಸ್ ಆಯ್ತೋ ಇಟ್ ಕಮ್ಸ್ ಔಟ್ ಆಫ್ ದ ಸ್ಟ್ರಕ್ಚರ್. ಯಾವ ತರ ವರ್ಕ್ ಆಗುತ್ತೆ ನೋಡಿ ಒಂದು ಎಕ್ಸಾಂಪಲ್ ತಗೊಂಡಿದ್ವಿ. ಸ್ಟಾರ್ಟಿಂಗ್ ವಾಟ್ ಇಸ್ ಅನ್ ಐ ವ್ಯಾಲ್ಯೂ? ಐ ವ್ಯಾಲ್ಯೂ ಇಸ್ 1. ವೈಲ್ ಕಂಡೀಷನ್ ಚೆಕ್ ಮಾಡ್ತಾ ಇದೀವಿ. ವಾಟ್ ಇಸ್ ಅನ್ ಐ ವ್ಯಾಲ್ಯೂ? 1. 1 ಲೆಸ್ ದನ್ ಆರ್ ಇಸ್ ಈಕ್ವಲ್ಸ್ ಟು 5. 1 5 ಗಿಂತ ಚಿಕ್ಕದು. ಎಸ್ ಕಂಡೀಷನ್ ಇಸ್ ಟ್ರೂ. ಟ್ರೂ ಆದ್ರೆ ಎಂಟ್ರಿ ಆಗ್ತೀವಿ ಇಲ್ಲಿಗೆ ಸಿ ಔಟ್. ದಟ್ ಮೀನ್ಸ್ ಡಿಸ್ಪ್ಲೇ ಐ ವ್ಯಾಲ್ಯೂ. ವಾಟ್ ಇಸ್ ಅನ್ ಐ ವ್ಯಾಲ್ಯೂ? 1. 1 ಡಿಸ್ಪ್ಲೇ ಮಾಡ್ತೀವಿ. ಇದಾದ್ಮೇಲೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನಿದೆ? i is equals to i plus 1. i value is already 1. 1 plus 1 2. ಅವಾಗಲೇ i value 1 ಇತ್ತು. ಇವಾಗ ಏನಾಗಿದೆ i value 2. 2 less than or is equals to 5. ನಮ್ಮ ಕಂಡೀಷನ್ ಟ್ರೂ ಆಗೋ ತನಕ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಷನ್ ಮಾಡಬೇಕು. ನಮ್ಮ ಕಂಡೀಷನ್ ಯಾವಾಗ ಫಾಲ್ಸ್ ಆಗುತ್ತೋ ಆವಾಗ ಇಟ್ ಕಮ್ಸ್ ಔಟ್ ಆಫ್ ದ ಸ್ಟ್ರಕ್ಚರ್. ಓಕೆ ಇವಾಗ i value is 2. 2 less than or is equals to 5. ಕಂಡೀಷನ್ ಈಸ್ ಟ್ರೂ. ಟ್ರೂ ಅಂದ್ರೆ ಮತ್ತೆ ಇಲ್ಲಿಗೆ ಎಂಟ್ರಿ ಆಗ್ತೀವಿ. ಸಿ ಔಟ್ ಡಿಸ್ಪ್ಲೇ ಮಾಡಿ ಐ ವ್ಯಾಲ್ಯೂ. ವಾಟ್ ಇಸ್ ಅನ್ ಐ ವ್ಯಾಲ್ಯೂ? 2. ನೆಕ್ಸ್ಟ್ ಸ್ಟೇಟ್ಮೆಂಟ್ i is equals to i plus 1. i value is already 2. 2 plus 1 3. ಮತ್ತೆ ಚೆಕ್ ಮಾಡಬೇಕು ಈಗ i value 3 ಗೆ. 3 less than or is equals to 5. ಕಂಡೀಷನ್ is false. ಹೌದಾ? ಅಲ್ಲ 3 5 ಗಿಂತ ಚಿಕ್ಕತಾನೆ. ಕಂಡೀಷನ್ is true. ಇಲ್ಲಿ ಟ್ರೂ ಆದ್ರೆ ಇಲ್ಲಿ ಎಂಟ್ರಿ ಆಗ್ತೀವಿ. ಸಿ ಔಟ್ ಡಿಸ್ಪ್ಲೇ ದ ಐ ವ್ಯಾಲ್ಯೂ. ವಾಟ್ ಇಸ್ ಅನ್ ಐ ವ್ಯಾಲ್ಯೂ? 3. ನೆಕ್ಸ್ಟ್ i is equals to what is an i value? 3. 3 plus 1 4. Now i value is 4. 4 less than or is equals to 5. Condition is true. 4 5 ಗಿಂತ ಚಿಕ್ಕದು ಟ್ರೂ ಆಗಿದೆ. ಅದರಿಂದ ಇಲ್ಲಿ ಎಂಟ್ರಿ ಆಗ್ತೀವಿ. ಸಿ ಔಟ್ ಡಿಸ್ಪ್ಲೇ ಮಾಡ್ರಿ ಯಾವುದನ್ನ? ಐ ವ್ಯಾಲ್ಯೂ. ವಾಟ್ ಇಸ್ ಅನ್ ಐ ವ್ಯಾಲ್ಯೂ? 4. ನೆಕ್ಸ್ಟ್ i is equals to 4 plus 1 5. 4 plus 1 5. i value ಎಷ್ಟಿಗ? 5. 5 less than or equals to 5. less than ಅಂತೂ ಅಲ್ಲ ಈಕ್ವಲ್ಸ್ ಆಗುತ್ತೆ. 5 is equals to 5. ಕಂಡೀಷನ್ is true. see out i. what is an i value? 5. next 5 plus 1 6. now the condition ಏನಾಗಿದೆ ನೋಡ್ರಿ 6 less than or is equals to 5. condition is false. it comes out of the statement. ನೋಡ್ರಿ ಈ ಎರಡು ಸ್ಟೇಟ್ಮೆಂಟ್ಸ್ ಏನಾಯ್ತಂದ್ರೆ 5 ಸಲ ರಿಪೀಟ್ ಆಗಿದೆ. ಯಾವಾಗಂದ್ರೆ ಕಂಡೀಷನ್ ಟ್ರೂ ಆಗಿದ್ದಕ್ಕೆ. ಯಾವಾಗ ಕಂಡೀಷನ್ ಟ್ರೂ ಆಗುತ್ತೋ ಈ ಎರಡು ಸ್ಟೇಟ್ಮೆಂಟ್ಸ್ 5 ಟೈಮ್ಸ್ ರಿಪೀಟ್ ಆಯ್ತು. the set of statements are executed repeatedly again and again until the condition is satisfied. ನಮ್ಮ ಕಂಡೀಷನ್ ಸ್ಯಾಟಿಸ್ಫೈ ಆಗೋ ತನಕ ಇವೆರಡೂ ಸ್ಟೇಟ್ಮೆಂಟ್ಸ್ ಏನಾಗ್ತವೆ? ರಿಪೀಟ್ ಆಗಿ ಎಕ್ಸಿಕ್ಯೂಷನ್ ಆಗ್ತಾನೆ ಇರ್ತವೆ. if the condition becomes false, the control comes out of the structure. ಹೌದಾ? that is the use of while construct. while construct is also called as a pre-tested looping construct. that means the condition will be checked at the beginning of the statement. if the condition becomes true, the set of statements are executed repeatedly again and again. if the condition becomes false, it comes out of the structure. ಅದನ್ನೇ ನಾವು ಕರಿತೀವಿ while structure. ಅದಕ್ಕೆ ಎಕ್ಸಾಂಪಲ್ ಕೂಡ ಬರ್ತಿದ್ವಿ. ಸೇಮ್ ಅದೇ ತರನೇ ನೆಕ್ಸ್ಟ್ ಎರಡನೇದು ಯಾವುದು ಅಂದ್ರೆ do while construct.
ಎರಡನೇದು ಯಾವ ತಗೊಂತಾ ಇದೀವಿ